Hello everyone, this is Dr. Aruna, consultant gynecologist at Shreyas Maternity Home. I am Shruti, working in OPD nurse in Shreyas Maternity Home. Ma'am, ಇವತ್ತು ಡಿಸ್ಕಷನ್ ಏನಂದ್ರೆ ಮ್ಯಾಮ್ ಹೇರ್ ಕಲರಿಂಗ್ ಮಾಡಬಾರ್ದು ಅಂತಾರೆ, ಅಂದ್ರೆ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಹೇರ್ ಕಲರ್ ಮಾಡಬಾರ್ದು. ಹೇರ್ ಡೈಯಿಂಗ್ ಮಾಡ್ಕೋಬಹುದು, ಯಾಕಂದ್ರೆ ಅದು ಕೆಲವೊಂದು ಕೆಮಿಕಲ್ಸ್ ಸ್ಕಾಲ್ಪ್ ಇಂದ ಅಬ್ಸಾರ್ಬಬಿಲಿಟಿ ಕಡಿಮೆನೇ ಇರುತ್ತೆ. ಬಟ್ ಯಾವ್ದಾದ್ರೂ ಅವ್ರು ಫಸ್ಟ್ ಇಂದ ಏನ್ ಯೂಸ್ ಮಾಡ್ತಾ ಇದ್ದೀರೋ ಅದನ್ನೇ ಯೂಸ್ ಮಾಡಬೇಕು. ನ್ಯೂದೇನಾದ್ರೂ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಚಾನ್ಸಸ್ ಇರ್ತವೆ. ಸೊ ನ್ಯೂ ಆಗಿ ಇಂಟ್ರೊಡ್ಯೂಸ್ ಮಾಡೋದು ಬೇಡ. ವಾಟ್ ಎವರ್ ಅವ್ರು ಫಸ್ಟ್ ಇಂದ ಏನ್ ಯೂಸ್ ಮಾಡ್ಕೊಂತಿದ್ರು ಫಸ್ಟ್ ಇಂದ ಮಾಡ್ತಿದ್ರೆ ಮಾಡ್ಬೋದು, ಕಂಟಿನ್ಯೂ ಮಾಡ್ಕೋಬಹುದು. ಓಕೆ ಮ್ಯಾಮ್. ನೆಕ್ಸ್ಟ್ ಕ್ವಶನ್ ಮ್ಯಾಮ್, ಚಂದ್ರಗ್ರಹಣ ಗ್ರಹಣ ಹಿಡಿಯೋ ಟೈಮ್ ಅಲ್ಲಿ ಹೊರಗಡೆ ಬರಬಾರ್ದು, ಚಂದ್ರ ನೋಡಬಾರ್ದು, ಅದು ತುಂಬಾ ಎಫೆಕ್ಟ್ ಆಗುತ್ತೆ ಬೇಬಿಗೆ ಅಂತ ಹೇಳ್ತಾರೆ. ಇದು ನಿಜನಾ ಮ್ಯಾಮ್? ಅದಕ್ಕೇನು ಸೈಂಟಿಫಿಕ್ ಎವಿಡೆನ್ಸೇ ಇಲ್ಲ, ಸ್ಟಡೀಸ್ ಅಂತದೇನು ಇಲ್ಲ. ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಈ ತರ ಮಾಡಬಾರ್ದು ಅಂತ ಏನೂ ಇಲ್ಲ. ಬಟ್ ಕೆಲವೊಬ್ರು ಕಲ್ಚರ್ಸ್ ಅಲ್ಲಿ ಮನೆಯಲ್ಲಿ ಹೇಳ್ತಾ ಇರ್ತಾರೆ ಈ ತರ ಮಾಡಬಾರ್ದು ಅಂತ. ಆ ತರ ಕಲ್ಚರ್ ಇದ್ರೆ ಮಾಡ್ಕೋಬಹುದು. ಬಟ್ ಆ ಟೈಮಲ್ಲಿ ಫುಡ್ ರೆಸ್ಟ್ರಿಕ್ಷನ್ ಮಾಡೋದು, ಫಾಸ್ಟಿಂಗ್ ಮಾಡೋದು ಅದೆಲ್ಲ ಬೇಡ. ವಾಶ್ರೂಮ್ ಹೋಗ್ಬೋದು, ಎಲ್ಲ ಊಟ ಮಾಡ್ಬೋದು, ವಾಟರ್ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ, ಅದೆಲ್ಲ ಮಾಡ್ಕೋಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಲಾಸ್ಟ್ ಬಟ್ ದಿಸ್ ಇಸ್ ಇಂಪಾರ್ಟೆಂಟ್ ಮ್ಯಾಮ್. ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಎಕ್ಸರ್ಸೈಸಸ್ ಕೆಲವೊಬ್ರು ಹೇಳ್ತಾರೆ ಮಾಡ್ಬೋದು ಅಂತ, ಕೆಲವೊಬ್ರು ಮಾಡ್ಲೇಬಾರ್ದು ಅಂತಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಮ್ಯಾಮ್? ಸೊ ಎಕ್ಸಸೈಸ್ ಮಾಡೋದು ಬೆಟರ್, ಯಾಕಂದ್ರೆ ಎಕ್ಸಸೈಸ್, ಯೋಗ, ಮೆಡಿಟೇಷನ್ ಇಂದ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಮೇನ್ಲಿ ಲೈಕ್ ಕಾನ್ಸ್ಟಿಪೇಷನ್, ಬ್ಯಾಕ್ ಏಕ್, ಎಕ್ಸೆಸಿವ್ ವೆಯ್ಟ್ ಗೇನ್, ಮತ್ತೆ ಡಿಪ್ರೆಷನ್, ಆಂಗ್ಸೈಟಿ ಅಂತವೆಲ್ಲ ಕಮ್ಮಿ ಆಗುತ್ತೆ. ಗೈಡ್ಲೈನ್ಸ್ ಪ್ರಕಾರ ಅಟ್ಲೀಸ್ಟ್ 30 minutes ಇನ್ ಎ ಡೇ ಫಾರ್ 5 to 6 days ಇನ್ ಎ ವೀಕ್ ಮಾಡಿದ್ರೆ ಬೆಟರ್ ಅಂತ. ಈ ಎಕ್ಸಸೈಸ್ ಇಂದ ವೆಯ್ಟ್ ರಿಡಕ್ಷನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯೋಗ ಹೆಲ್ಪ್ಸ್ ಬೋತ್ ಫಾರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಈ ಮೆಡಿಟೇಷನ್ ಇಂದ ಮೈಂಡ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂಡ್ ಮಸಲ್ ಸ್ಟ್ರೆಂತ್ ಆಗುತ್ತೆ. ಎಕ್ಸಸೈಸ್ ಅಂಡ್ ಯೋಗ ಇಂದ ಮಸಲ್ ಸ್ಟ್ರೆಂತ್ ಆಗಿ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ. ಈ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿದ್ರೆ, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಇಂದ ಲಂಗ್ ಕೆಪಾಸಿಟಿ ಸ್ವಲ್ಪ ಬೆಟರ್ ಆಗಿ ಡೆಲಿವರಿ ಟೈಮ್ ಅಲ್ಲಿ ಪುಷ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಇದೆಲ್ಲ ನಾರ್ಮಲ್ ಡೆಲಿವರಿಗೋಸ್ಕರ ಎಕ್ಸಸೈಸ್, ಯೋಗ ಅಂಡ್ ಮೆಡಿಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಯೂಶಲಿ ಸೆಕೆಂಡ್ ಟ್ರೈಮ್ಸ್ಟರ್ 26 weeks ಇಂದ ಸ್ಟಾರ್ಟ್ ಮಾಡ್ಕೋಬಹುದು. ಅಂಡ್ ಕೆಲವೊಂದು ಟೈಮ್ ಅಂಡ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಲೈಕ್ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಥವಾ ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್ ಮತ್ತೆ ಪ್ರೀಟರ್ಮ್ ಲೇಬರ್ ಅದೆಲ್ಲನೂ ಸ್ವಲ್ಪ ರಿಸ್ಕ್ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಕೆಲವೊಂದು ಸರ್ತಿ ಎಕ್ಸಸೈಸ್, ಯೋಗ ಕಾಂಟ್ರಾ ಇಂಡಿಕೇಶನ್ ಅಂತ ಹೇಳ್ತೀವಿ. ಯಾಕಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಬ್ಲೀಡಿಂಗ್ ಇದ್ದಾಗ ಸ್ವಲ್ಪ ಬೆಡ್ ರೆಸ್ಟ್ ಅಲ್ಲಿ ಇರಿ ಅಂತ ಹೇಳ್ತೀವಿ. ಅಂಡ್ ಆಲ್ರೆಡಿ ಅವರಿಗೆ ಹೈಪರ್ ಟೆನ್ಷನ್ ಲೈಕ್ ಕ್ರಾನಿಕ್ ಹೈಪರ್ ಟೆನ್ಷನ್ಸ್ ಇಲ್ಲ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅವರಿಗೆ ಬಿಕಾಸ್ ಆಫ್ ಸರ್ವಿಕಲ್ ಇನ್ಕಾಂಪಿಟೆನ್ಸ್ ಅಂತದೇನಾದ್ರೂ ಇದ್ರೆ ಅವಾಯ್ಡ್ ಮಾಡ್ಕೊಳ್ಳಕ್ಕೆ, ಲೋ ಲೈಯಿಂಗ್ ಪ್ಲಾಸೆಂಟಾ ಅಂತದೇನಾದ್ರೂ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಹೇಳಿ. ಬಟ್ ಗೈಡೆನ್ಸ್ ಇಂದ ಮಾಡ್ಕೋಬಹುದು. ನಾರ್ಮಲ್ ಲೈಕ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಡೆಫಿನೆಟ್ಲಿ ಮಾಡಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.